ಇಲ್ಲ ರವೀಂದ್ರ ರೇಷ್ಮೆ ಸರ್, ಈಗ ಆಯ್ತು ಮುಸಲ್ಮಾನ್ ಸಮುದಾಯ ಬೇಸರಗೊಂಡಿದೆ, ಪೈಲ್ವಾನ್ ಅವರ ಸಮುದಾಯದ ಪ್ರತಿನಿಧಿಯಾಗಿ ಕಣಕ್ಕಿಳಿದಿದ್ದಾರೆ. SDPI ಎಂಟ್ರಿಯಿಂದ ಸಾದಿಕ್ ಪೈಲ್ವಾನ್ ಅವರ ಏಮ್ ಕೂಡ ರೀಚ್ ಆಗೋದು ಕಷ್ಟ ಆಗಲ್ವಾ? ನೋಡಿ, ಇಲ್ಲಿ ಮುಖ್ಯವಾಗಿ ನಾವು ಶಾಮನೂರು ಶಿವಶಂಕರಪ್ಪನವ್ರನ್ನ ಅವ್ರ ಮಗ ಮಲ್ಲಿಕಾರ್ಜುನರು ಪ್ರತ್ಯೇಕವಾಗಿ ನೋಡಬೇಕು. ಕರ್ನಾಟಕದ ಮ್ಯಾಂಚೆಸ್ಟರ್ ಅನ್ಸ್ಕೊಂಡಿದ್ದ ದಾವಣಗೆರೆ ಇಡೀ ಭಾರತದ ಒಂದು ಹೆಮ್ಮೆಯ ಜವಳಿ ನಗರ ಆಗಿತ್ತು. ಮುಂದೆ ನಾನಾ ಕಾರಣಕ್ಕೆ ಜವಳಿ ಉದ್ಯಮ ಕುಸಿದೋದ್ಮೇಲೆ ಅದನ್ನು ಶೈಕ್ಷಣಿಕ ರಾಜಧಾನಿ ಥರ ಮಾಡಿದರು. ಅವರು ಕಟ್ಟಿಸಿರೋ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಕಾಲೇಜುಗಳು ಕೂಡ ಭಾಳ ಉತ್ಕೃಷ್ಟ ಗುಣಮಟ್ಟದ ವಿದ್ಯಾಸಂಸ್ಥೆಗಳನ್ನು ಕಟ್ಟಿದರು. ಒಂದು ವಿದ್ಯಾನಗರಿ ಅನ್ನೋ ಥರ ಮಾಡಿದರು ಶಾಮನೂರು ಶಿವಶಂಕರಪ್ಪ. ಸ್ವತಃ ತಾವು ಓದದೇ ಇದ್ರು ಕೂಡ ಒಂದು ಕ್ರಿಯಾಶೀಲತೆ ಇತ್ತು. ಸುಮಾರು 20 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ಖಜಾಂಚಿ ಆಗಿದ್ರು. ಅವ್ರಿಗೆ ಕಾಂಗ್ರೆಸ್ MLA ಟಿಕೆಟ್ ಕೊಟ್ಟಿದ್ದು ಅವ್ರು 65ನೇ ವಯಸ್ಸಲ್ಲಿ, ಕಡೆವರೆಗೂ ಅವ್ರ ಪಾಪ ಇತ್ತು. ಅದು ಬೇರೆನೇ. ಈ ಮಲ್ಲಿಕಾರ್ಜುನ ಅನ್ನೋ ಅವ್ರ ಪುತ್ರ, ಅವ್ರು ಯಾವ ಖಾತೆ ಮಂತ್ರಿ, ಆ ಖಾತೆಯಲ್ಲಿ ಏನು ಕೆಲಸ ಮಾಡಿದ್ದಾರೆ, ಬೆಳಗಿನ ಅವ್ರ ದಿನಚರಿ ಏನು, ದಾವಣಗೆರೆ ಜನ ಎಲ್ಲ ಮಾತಾಡ್ಕೊಳ್ತಾರೆ. ಅದೇ ಮಾತಾ ಇವ್ರು ಹೇಳಲ್ಲ. ಮೊನ್ನೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಗೆದ್ದು ಬಂದ್ರಲ್ಲ ಲೋಕಸಭೆಗೆ, ಅವರು 2-3 ಸಾರಿ ನೋಡಿ ಲೈವ್ ಕಲಾಪ ನೋಡಿದಾಗಲೆಲ್ಲ ಭಾಳ ಪ್ರತಿಭಾಶಾಲಿ ಸಂಸದೀಯ ಪಟುತ್ತಾರೆ. ಇನ್ನು ಹೊಸದಾಗಿ ಬಂದಿದ್ರು ಕೂಡ ಆ ವಿಷಯ ಮಣ್ಣ ಅದ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದ್ರೂ ಇದು ಪ್ರತಿಷ್ಠೆಯ ಕಣ ಆಗಿರುವಾಗ ಒಂದು ಅವ್ರ ಯೋಗ್ಯತೆ, ಅರ್ಹತೆ, ಸಾಮರ್ಥ್ಯ ಅದೆಲ್ಲದರ ಮೌಲ್ಯಮಾಪನ ಮಾಡಬೇಕಾಗುತ್ತೆ. ಬೇಕಾದ್ರೆ ಸುರ್ಜೇವಾಲಾ ಅವ್ರು ಬಂದು ಮಂತ್ರಿಗಳು ಮೌಲ್ಯಮಾಪನ ಮಾಡಿದರು ಕಳೆದ ವರ್ಷ. ಮಲ್ಲಿಕಾರ್ಜುನ ಅವ್ರ ಬಗ್ಗೆ ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಕೇಳಿ. ಅದರಿಂದ ಮುಸಲ್ಮಾನರು ಅದು ರಾಜಕೀಯ ಅಸ್ಮಿತೆ ಕೂಡ ಭಾಳ ಮುಖ್ಯ. ಈ BJP ಅವರು ಅಷ್ಟೇ ಹಿಂದೂಗಳನ್ನ ಟೇಕನ್ ಫಾರ್ ಗ್ರಾಂಟೆಡ್. ಒಬ್ಬ ಮುಸಲ್ಮಾನಿಗೂ ಒಂದು ಟಿಕೆಟ್ ಕೊಡಲ್ಲ. ಆಮೇಲೆ ಪ್ರತಿ ಸಾರಿ ಹಿಂದೂಗಳಂತ ಪದೇ ಪದೇ ಅದು ಲಿಂಗಾಯತ ಪಕ್ಷ, ಬ್ರಾಹ್ಮಣರ ಪಕ್ಷ, ವೈಶ್ಯರ ಪಕ್ಷ, ಗೌಡ್ರ ಪಕ್ಷ, ಇತ್ತೀಚೆಗೆ ಗೌಡ್ರ ಪಕ್ಷ ಅಂತ ಅಲ್ಟಿಮೇಟ್ಲಿ ಹಿಂದಿನ ಚುನಾವಣೆಯಲ್ಲಿ ಲೋಕಸಭಾ ಲೋಕಸಭಾ ಚುನಾವಣೆ ಮುಗಿದ ನಂತರ 3 ಬೈ ಎಲೆಕ್ಷನ್ ಆಯ್ತು. ಅದ್ರ 2 ಬೈ ಎಲೆಕ್ಷನ್ NDA ಕ್ಯಾಂಡಿಡೇಟ್ ಇಬ್ರು ಕುಟುಂಬ ರಾಜಕಾರಣ, ಇಬ್ರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ನಿಲ್ಸಿದ್ರು. ಒಬ್ಬ ಮಾಜಿ ಮುಖ್ಯಮಂತ್ರಿ ಆಗ್ಬಿಟ್ಟು ತನ್ನ ಕ್ಷೇತ್ರ ಅಂತಾನೆ ಉಳಿಸ್ಕೊಳಿಕ್ಕಾಗಲಿಲ್ಲ ಶಿಗ್ಗಾಂವ್ನಲ್ಲಿ ಬೊಮ್ಮಾಯಿ ಅವ್ರಿಗೆ. ಅಲ್ಲೊಬ್ಬ ಮುಸಲ್ಮಾನ್, ಒಬ್ಬ ಅನಾಮಧೇಯ ಮುಸಲ್ಮಾನ್ ಕಾರ್ಯಕರ್ತ ಗೆದ್ದು MLA ಆಗಿ ಬಂದ್ಬಿಟ್ರು. ರಾಜಕಾರಣದಲ್ಲಿ ಎರಡೂ ನಡೀತಾ ಇದೆ. ಆಯ್ತಪ್ಪ, ಈಗ ಅವ್ರು ಮುಸ್ಲಿಮರು ಬಂಡಾಯ ಎದ್ದಿದ್ದಾರೆ, ನೀವು ಈಗಲೂ ಅವ್ರ ಮಡಿ ಮೇಲ್ಗೆ ದೇಶದ್ರೋಹಿಗಳು ಅಂತ ನೋಡ್ತೀರಾ? ಈ ರಾಂಗ್ ಮೆಸೇಜ್ ನೀವು ಕಾಂಗ್ರೆಸ್ ಅವರು ಅದನ್ನ ಮಿಸ್ಇಂಟರ್ಪ್ರೇಟ್ ಮಾಡ್ಬಿಟ್ಟು BJP RSS ಅಂತ ಗುಮ್ಮ ತೋರಿಸ್ಕೊಂಡು ಭಾರತೀಯ ಜನತಾ ಪಕ್ಷ ಯಾವತ್ತೂ ಅಷ್ಟೇ ಮುಸಲ್ಮಾನ್ ಸಮುದಾಯವನ್ನ ಟಾರ್ಗೆಟ್ ಮಾಡ್ಕೊಂಡು ನೀವು ಹೇಳತ್ರ ಭಾಷೆಗಳನ್ನ ಬಳಸಿಲ್ಲ ಸರ್. ಇವಾಗ KJL TJL ಬೆಂಕಿ ಇಟ್ಟ ಕಿಡಿಗೇಡಿಗಳ ಬಗ್ಗೆ ಮಾತಾಡಿದೀವಿ ಅಷ್ಟೇ. ಹುಬ್ಳಿ ಸ್ಟೇಷನ್ಗೆ ಬೆಂಕಿ ಇಟ್ಟ ಕಿಡಿಗೇಡಿಗಳ ಬಗ್ಗೆ ಮಾತಾಡಿದೀವಿ. ಟಾರ್ಗೆಟ್ ಮಾಡಿ ಮಾತಾಡಿಲ್ಲ. ನೋಡಿ, 2019 ಆಪರೇಷನ್ ಕಮಲ ಮಾಡಿದ್ರೆ 17 ಜನ ಬಿಟ್ಟು ಬಂದ್ರು, 15 ಕಾಂಗ್ರೆಸ್, 2 JDS. 17 ಜನರಲ್ಲಿ ರೋಷನ್ ಬೇಗ್ ಒಬ್ಬನ್ ಬಿಟ್ಟು ಉಳಿದವ್ರಿಗೆ ಎಲ್ರಿಗೂ ಟಿಕೆಟ್ ಕೊಟ್ಟರು. ಒಬ್ಬ ಮುಸ್ಲಿಂ ಮಾತ್ರ ಹೊರಗಿಟ್ರು. ಆತ ದೊಡ್ಡ ರಿಸ್ಕ್ ಉಂಡಿದ್ದ, ಮುಸ್ಲಿಂ ಆಗ್ಬಿಟ್ಟು ಈ ತರ ಕಾಂಗ್ರೆಸ್ ವಿರುದ್ಧ ಬಂಡಾಯ ಎದ್ದು ಹೊರಗೆ ಬಂದಿದ್ದು. ಅವ್ರೊಬ್ಬನ ಹೊರಗೆ ಬಿಟ್ಟು ಉಳಿದವ್ರಿಗೆಲ್ಲರೂ ಕೊಟ್ರಿ. ಇದು ನರೇಂದ್ರ ಮೋದಿ ಅವರು ಮಾತ್ರ ಹಾಗಿಲ್ಲ. 2019 ದೊಡ್ಡ ಬಹುಮತ ಬಂದಾಗ ಕೂಡ ವಿಷಾದ ವ್ಯಕ್ತಪಡಿಸಿದ್ರು ಸಂಸದೀಯ ಮಂಡಳಿಯಲ್ಲಿ. ಇಷ್ಟು ದೊಡ್ಡ ಬಹುಮತ ಬಂದ್ರು ಕೂಡ ನಾವು ಮುಸ್ಲಿಂ ಮತದಾರರ ಮನಸ್ಸು ಗೆಲ್ಲಿಕ್ಕಾಗ್ಲಿಲ್ಲ. ಅದರಿಂದ ಈಗ ಬಿಹಾರ, ಉತ್ತರ ಪ್ರದೇಶ ರಾಜ್ಯಗಳನ್ನ ತಗೊಂಡ್ರೆ ಅಲ್ಲಿ ಮುಸಲ್ಮಾನರು ಮತ ಇಲ್ದಿರ ನಾವು ಬಂದ್ಬಿಟ್ವ ಸರ್ ಅಧಿಕಾರಕ್ಕೆ? ಸರ್ ದಾವಣಗೆರೆ ಮುಸ್ಲಿಮರು ಕಾಂಗ್ರೆಸ್ ಕೇಳಿದ್ರು ಅದನ್ನೆಲ್ಲ ಈ ಸಾರಿ ಅವರು ರೀಚ್ ಔಟ್ ಇಲ್ಲ. ರವೀಂದ್ರ ರೇಷ್ಮೆ ಸರ್, ಈಗ ಆಯ್ತು ಮುಸಲ್ಮಾನ್ ಸಮುದಾಯ ಬೇಸರಗೊಂಡಿದೆ, ಪೈಲ್ವಾನ್ ಅವರ ಸಮುದಾಯದ ಪ್ರತಿನಿಧಿಯಾಗಿ ಕಣಕ್ಕಿಳಿದಿದ್ದಾರೆ. SDPI ಎಂಟ್ರಿಯಿಂದ ಸಾದಿಕ್ ಪೈಲ್ವಾನ್ ಅವರ ಏಮ್ ಕೂಡ ರೀಚ್ ಆಗೋದು ಕಷ್ಟ ಆಗಲ್ವಾ? ನೋಡಿ, ಇಲ್ಲಿ ಮುಖ್ಯವಾಗಿ ನಾವು ಶಾಮನೂರು ಶಿವಶಂಕರಪ್ಪನವ್ರನ್ನ ಅವ್ರ ಮಗ ಮಲ್ಲಿಕಾರ್ಜುನರು ಪ್ರತ್ಯೇಕವಾಗಿ ನೋಡಬೇಕು. ಕರ್ನಾಟಕದ ಮ್ಯಾಂಚೆಸ್ಟರ್ ಅನ್ಸ್ಕೊಂಡಿದ್ದ ದಾವಣಗೆರೆ ಇಡೀ ಭಾರತದ ಒಂದು ಹೆಮ್ಮೆಯ ಜವಳಿ ನಗರ ಆಗಿತ್ತು. ಮುಂದೆ ನಾನಾ ಕಾರಣಕ್ಕೆ ಜವಳಿ ಉದ್ಯಮ ಕುಸಿದೋದ್ಮೇಲೆ ಅದನ್ನು ಶೈಕ್ಷಣಿಕ ರಾಜಧಾನಿ ಥರ ಮಾಡಿದರು. ಅವರು ಕಟ್ಟಿಸಿರೋ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಕಾಲೇಜುಗಳು ಕೂಡ ಭಾಳ ಉತ್ಕೃಷ್ಟ ಗುಣಮಟ್ಟದ ವಿದ್ಯಾಸಂಸ್ಥೆಗಳನ್ನು ಕಟ್ಟಿದರು. ಒಂದು ವಿದ್ಯಾನಗರಿ ಅನ್ನೋ ಥರ ಮಾಡಿದರು ಶಾಮನೂರು ಶಿವಶಂಕರಪ್ಪ. ಸ್ವತಃ ತಾವು ಓದದೇ ಇದ್ರು ಕೂಡ ಒಂದು ಕ್ರಿಯಾಶೀಲತೆ ಇತ್ತು. ಸುಮಾರು 20 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ಖಜಾಂಚಿ ಆಗಿದ್ರು. ಅವ್ರಿಗೆ ಕಾಂಗ್ರೆಸ್ MLA ಟಿಕೆಟ್ ಕೊಟ್ಟಿದ್ದು ಅವ್ರು 65ನೇ ವಯಸ್ಸಲ್ಲಿ, ಕಡೆವರೆಗೂ ಅವ್ರ ಪಾಪ ಇತ್ತು. ಅದು ಬೇರೆನೇ. ಈ ಮಲ್ಲಿಕಾರ್ಜುನ ಅನ್ನೋ ಅವ್ರ ಪುತ್ರ, ಅವ್ರು ಯಾವ ಖಾತೆ ಮಂತ್ರಿ, ಆ ಖಾತೆಯಲ್ಲಿ ಏನು ಕೆಲಸ ಮಾಡಿದ್ದಾರೆ, ಬೆಳಗಿನ ಅವ್ರ ದಿನಚರಿ ಏನು, ದಾವಣಗೆರೆ ಜನ ಎಲ್ಲ ಮಾತಾಡ್ಕೊಳ್ತಾರೆ. ಅದೇ ಮಾತಾ ಇವ್ರು ಹೇಳಲ್ಲ. ಮೊನ್ನೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಗೆದ್ದು ಬಂದ್ರಲ್ಲ ಲೋಕಸಭೆಗೆ, ಅವರು 2-3 ಸಾರಿ ನೋಡಿ ಲೈವ್ ಕಲಾಪ ನೋಡಿದಾಗಲೆಲ್ಲ ಭಾಳ
ಪ್ರತಿಭಾಶಾಲಿ ಸಂಸದೀಯ ಪಟು ಥರ ಇನ್ನು ಹೊಸದಾಗಿ ಬಂದಿದ್ರು ಕೂಡ ಆ ವಿಷಯ ಮಂಡನೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದ್ರೂ ಇದು ಪ್ರತಿಷ್ಠೆ ಕಣ ಆಗಿರುವಾಗ ಒಂದು ಅವ್ರ ಯೋಗ್ಯತೆ ಅರ್ಹತೆ ಸಾಮರ್ಥ್ಯ ಅದೆಲ್ಲದರ ಮೌಲ್ಯಮಾಪನ ಮಾಡಬೇಕಾಗುತ್ತೆ. ಬೇಕಾದ್ರೆ ಸುರ್ಜೇವಾಲಾ ಅವ್ರು ಬಂದು ಮಂತ್ರಿಗಳು ಮೌಲ್ಯಮಾಪನ ಮಾಡಿದರು ಕಳೆದ ವರ್ಷ. ಮಲ್ಲಿಕಾರ್ಜುನ ಅವ್ರ ಬಗ್ಗೆ ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಕೇಳಿ. ಅದರಿಂದ ಮುಸಲ್ಮಾನರು ಅದು ರಾಜಕೀಯ ಅಸ್ಮಿತೆ ಕೂಡ ಭಾಳ ಮುಖ್ಯ. ಈ BJP ಅವರು ಅಷ್ಟೇ ಹಿಂದೂಗಳನ್ನ ಟೇಕನ್ ಫಾರ್ ಗ್ರಾಂಟೆಡ್. ಒಬ್ಬ ಮುಸಲ್ಮಾನಿಗೂ ಒಂದು ಟಿಕೆಟ್ ಕೊಡಲ್ಲ. ಆಮೇಲೆ ಪ್ರತಿ ಸಾರಿ ಹಿಂದೂಗಳಂತ ಪದೇ ಪದೇ ಅದು ಲಿಂಗಾಯತರ ಪಕ್ಷ, ಬ್ರಾಹ್ಮಣರ ಪಕ್ಷ, ವೈಶ್ಯರ ಪಕ್ಷ, ಗೌಡ್ರ ಪಕ್ಷ, ಇತ್ತೀಚೆಗೆ ಗೌಡ್ರ ಪಕ್ಷ ಅಂತ ಅಲ್ಟಿಮೇಟ್ಲಿ ಹಿಂದಿನ ಚುನಾವಣೆಯಲ್ಲಿ ಲೋಕಸಭಾ ಲೋಕಸಭಾ ಚುನಾವಣೆ ಮುಗಿದ ನಂತರ 3 ಬೈ ಎಲೆಕ್ಷನ್ ಆಯ್ತು. ಅದ್ರ 2 ಬೈ ಎಲೆಕ್ಷನ್ NDA ಕ್ಯಾಂಡಿಡೇಟ್ ಇಬ್ರು ಕುಟುಂಬ ರಾಜಕಾರಣ, ಇಬ್ರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ನಿಲ್ಸಿದ್ರು. ಒಬ್ಬ ಮಾಜಿ ಮುಖ್ಯಮಂತ್ರಿ ಆಗ್ಬಿಟ್ಟು ತನ್ನ ಕ್ಷೇತ್ರ ಅಂತ ಉಳಿಸ್ಕೊಳಿಕ್ಕಾಗಲಿಲ್ಲ ಶಿಗ್ಗಾಂವ್ನಲ್ಲಿ ಬೊಮ್ಮಾಯಿ ಅವ್ರಿಗೆ. ಅಲ್ಲೊಬ್ಬ ಮುಸಲ್ಮಾನ್, ಒಬ್ಬ ಅನಾಮಧೇಯ ಮುಸಲ್ಮಾನ್ ಕಾರ್ಯಕರ್ತ ಗೆದ್ದು MLA ಆಗಿ ಬಂದ್ಬಿಟ್ರು. ರಾಜಕಾರಣದಲ್ಲಿ ಎರಡೂ ನಡೀತಾ ಇದೆ. ಆಯ್ತಪ್ಪ, ಈಗ ಅವ್ರು ಮುಸ್ಲಿಮರು ಬಂಡಾಯ ಎದ್ದಿದ್ದಾರೆ, ನೀವು ಈಗಲೂ ಅವ್ರ ಮಡಿ ಮೇಲ್ಗೆ ದೇಶದ್ರೋಹಿಗಳು ಅಂತ ನೋಡ್ತೀರಾ? ಈ ರಾಂಗ್ ಮೆಸೇಜ್ ನೀವು ಕಾಂಗ್ರೆಸ್ ಅವರು ಅದನ್ನ ಮಿಸ್ಇಂಟರ್ಪ್ರೇಟ್ ಮಾಡ್ಬಿಟ್ಟು BJP RSS ಅಂತ ಗುಮ್ಮ ತೋರಿಸ್ಕೊಂಡು ಭಾರತೀಯ ಜನತಾ ಪಕ್ಷ ಯಾವತ್ತೂ ಅಷ್ಟೇ ಮುಸಲ್ಮಾನ್ ಸಮುದಾಯವನ್ನ ಟಾರ್ಗೆಟ್ ಮಾಡ್ಕೊಂಡು ನೀವು ಹೇಳತ್ರ ಭಾಷೆಗಳನ್ನ ಬಳಸಿಲ್ಲ ಸರ್. ಇವಾಗ KJL DJL ಬೆಂಕಿ ಇಟ್ಟ ಕಿಡಿಗೇಡಿಗಳ ಬಗ್ಗೆ ಮಾತಾಡಿದೀವಿ ಅಷ್ಟೇ. ಹುಬ್ಳಿ ಸ್ಟೇಷನ್ಗೆ ಬೆಂಕಿ ಇಟ್ಟ ಕಿಡಿಗೇಡಿಗಳ ಬಗ್ಗೆ ಮಾತಾಡಿದೀವಿ. ಟಾರ್ಗೆಟ್ ಮಾಡಿ ಮಾತಾಡಿಲ್ಲ. ನೀವು ಆತರ ಎಲ್ಲ ಹೇಳ್ಬಾರ್ದು. ನೀವು ಆತರ ಎಲ್ಲ ಹೇಳ್ಬಾರ್ದು. ಯಾರದೋ ವೈಯಕ್ತಿಕ ಹೇಳಿಕೆಗಳನ್ನ ಪಕ್ಷದ ಹೇಳಿಕೆಗಳನ್ನ ಹೇಳಲಿಕ್ಕೆ ಆಗೋದಿಲ್ಲ. ನೋಡಿ, 2019 ಆಪರೇಷನ್ ಕಮಲ ಮಾಡಿದ್ರೆ 17 ಜನ ಬಿಟ್ಟು ಬಂದ್ರು, 15 ಕಾಂಗ್ರೆಸ್, 2 JDS. ಸರ್ ಮತ್ತೆ 14 ಕ್ಷೇತ್ರಗಳ ಉಪಚುನಾವಣೆ ಗೆದ್ದು ಬಂದ್ರಲ್ಲ ಸರ್ ಅವರು. 17 ಜನರಲ್ಲಿ ವೋಟ್ ಹಾಕಿ ಕರ್ಕೊಂಡು ಬಂದು ವಿಧಾನಸಭೆಯಲ್ಲಿ ಕೂರಿಸಿದ್ರು. 17 ಜನರಲ್ಲಿ ರೋಷನ್ ಬೇಗ್ ಒಬ್ಬನ್ಬಿಟ್ಟು ಉಳಿದವ್ರಿಗೆ ಎಲ್ಲರಿಗೂ ಟಿಕೆಟ್ ಕೊಟ್ಟರು. ಒಬ್ಬ ಮುಸ್ಲಿಮ್ರು ಮಾತ್ರ ಹೊರಗಿಟ್ರು. ಆತ ದೊಡ್ಡ ರಿಸ್ಕ್ ತಗೊಂಡಿದ್ದ, ಮುಸ್ಲಿಂ ಆಗ್ಬಿಟ್ಟು ಈ ತರ ಕಾಂಗ್ರೆಸ್ ವಿರುದ್ಧ ಬಂಡಾಯ ಎದ್ದು ಹೊರಗೆ ಬಂದಿದ್ದು. ಅವ್ರೊಬ್ಬನ ಹೊರಗೆ ಬಿಟ್ಟು ಉಳಿದವ್ರಿಗೆಲ್ಲರಿಗೂ ಕೊಟ್ರಿ. ಇದು ನರೇಂದ್ರ ಮೋದಿ ಅವರು ಮಾತ್ರ ಹಾಗಿಲ್ಲ. 2019 ದೊಡ್ಡ ಬಹುಮತ ಬಂದಾಗ ಕೂಡ ವಿಷಾದ ವ್ಯಕ್ತಪಡಿಸಿದ್ರು ಸಂಸದೀಯ ಮಂಡಳಿಯಲ್ಲಿ. ಇಷ್ಟು ದೊಡ್ಡ ಬಹುಮತ ಬಂದ್ರು ಕೂಡ ನಾವು ಮುಸ್ಲಿಂ ಮತದಾರರ ಮನಸ್ಸು ಗೆಲ್ಲಿಕ್ಕಾಗ್ಲಿಲ್ಲ. ಅದರಿಂದ ಸರ್ ಈಗ ಬಿಹಾರ, ಉತ್ತರ ಪ್ರದೇಶ ರಾಜ್ಯಗಳನ್ನ ತಗೊಂಡ್ರೆ ಅಲ್ಲಿ ಮುಸಲ್ಮಾನರ ಮತ ಇಲ್ದಿರ ನಾವು ಬಂದ್ಬಿಟ್ವಾ ಸರ್ ಅಧಿಕಾರಕ್ಕೆ? ಸರ್ ದಾವಣಗೆರೆ ಮುಸ್ಲಿಮರು ಕಾಂಗ್ರೆಸ್ ರವೀಂದ್ರ ಸರ್, ಈಗ ಆಯ್ತು ಮುಸಲ್ಮಾನ್ ಸಮುದಾಯ ಬೇಸರಗೊಂಡಿದೆ, ಪೈಲ್ವಾನ್ ಅವರ ಸಮುದಾಯದ ಪ್ರತಿನಿಧಿಯಾಗಿ ಕಣಕ್ಕಿಳಿದಿದ್ದಾರೆ. STPI ಎಂಟ್ರಿಯಿಂದ ಸಾದಿಕ್ ಪೈಲ್ವಾನ್ ಅವರ ಏಮ್ ಕೂಡ ರೀಚ್ ಆಗೋದು ಕಷ್ಟ ಆಗಲ್ವಾ? ನೋಡಿ, ಇಲ್ಲಿ ಮುಖ್ಯವಾಗಿ ನಾವು ಶಾಮನೂರು ಶಿವಶಂಕರಪ್ಪನವ್ರನ್ನ ಅವ್ರ ಮಗ ಮಲ್ಲಿಕಾರ್ಜುನರು ಪ್ರತ್ಯೇಕವಾಗಿ ನೋಡಬೇಕು. ಕರ್ನಾಟಕದ ಮ್ಯಾಂಚೆಸ್ಟರ್ ಅನ್ಸ್ಕೊಂಡಿದ್ದ ದಾವಣಗೆರೆ ಇಡೀ ಭಾರತ ಒಂದು ಹೆಮ್ಮೆಯ ಜವಳಿ ನಗರ ಆಗಿತ್ತು. ಮುಂದೆ ನಾನಾ ಕಾರಣಕ್ಕೆ ಜವಳಿ ಉದ್ಯಮ ಕುಸಿದೋದ್ಮೇಲೆ ಅದನ್ನು ಶೈಕ್ಷಣಿಕ ರಾಜಧಾನಿ ಥರ ಮಾಡಿದರು. ಅವರು ಕಟ್ಟಿಸಿರೋ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಕಾಲೇಜುಗಳು ಕೂಡ ಭಾಳ ಉತ್ಕೃಷ್ಟ ಗುಣಮಟ್ಟದ ವಿದ್ಯಾಸಂಸ್ಥೆಗಳನ್ನು ಕಟ್ಟಿದ್ರು. ಒಂದು ವಿದ್ಯಾನಗರಿ ಅನ್ನೋ ಥರ ಮಾಡಿದ್ರು ಶಾಮನೂರು ಶಿವಶಂಕರಪ್ಪ. ಸ್ವತಃ ತಾವು ಓದದೇ ಇದ್ರು ಕೂಡ ಒಂದು ಕ್ರಿಯಾಶೀಲತೆ ಇತ್ತು. ಸುಮಾರು 20 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ಖಜಾಂಚಿ ಆಗಿದ್ರು. ಅವ್ರಿಗೆ ಕಾಂಗ್ರೆಸ್ MLA ಟಿಕೆಟ್ ಕೊಟ್ಟಿದ್ದು ಅವ್ರು 65ನೇ ವಯಸ್ಸಲ್ಲಿ, ಕಡೆವರೆಗೂ ಅವ್ರ ಪಾಪ ಇತ್ತು. ಅದು ಬೇರೆನೇ. ಈ ಮಲ್ಲಿಕಾರ್ಜುನ ಅನ್ನೋ ಅವ್ರ ಪುತ್ರ, ಅವ್ರು ಯಾವ ಖಾತೆ ಮಂತ್ರಿ, ಆ ಖಾತೆಯಲ್ಲಿ ಏನು ಕೆಲಸ ಮಾಡಿದ್ದಾರೆ, ಬೆಳಗಿನ ಅವ್ರ ದಿನಚರಿ ಏನು, ದಾವಣಗೆರೆ ಜನ ಎಲ್ಲ ಮಾತಾಡ್ಕೊಳ್ತಾರೆ. ಅದೇ ಮಾತಾ ಇವ್ರು ಹೇಳಲ್ಲ. ಮೊನ್ನೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಗೆದ್ದು ಬಂದ್ರಲ್ಲ ಲೋಕಸಭೆಗೆ, ಅವರು 2-3 ಸಾರಿ ನೋಡಿ ಲೈವ್ ಕಲಾಪ ನೋಡಿದಾಗಲೆಲ್ಲ ಭಾಳ ಪ್ರತಿಭಾಶಾಲಿ ಸಂಸದೀಯ ಪಟು ಥರ ಇನ್ನು ಹೊಸದಾಗಿ ಬಂದಿದ್ರು ಕೂಡ ಆ ವಿಷಯ ಮಂಡನೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದ್ರೂ ಇದು ಪ್ರತಿಷ್ಠೆ ಕಣ ಆಗಿರುವಾಗ ಒಂದು ಅವ್ರ ಯೋಗ್ಯತೆ ಅರ್ಹತೆ ಸಾಮರ್ಥ್ಯ ಅದೆಲ್ಲದರ ಮೌಲ್ಯಮಾಪನ ಮಾಡಬೇಕಾಗುತ್ತೆ. ಬೇಕಾದ್ರೆ ಸುರ್ಜೇವಾಲಾ ಅವ್ರು ಬಂದು ಮಂತ್ರಿಗಳು ಮೌಲ್ಯಮಾಪನ ಮಾಡಿದರು ಕಳೆದ ವರ್ಷ. ಮಲ್ಲಿಕಾರ್ಜುನ ಅವ್ರ ಬಗ್ಗೆ ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಕೇಳಿ. ಅದರಿಂದ ಮುಸಲ್ಮಾನರು ಅದು ರಾಜಕೀಯ ಅಸ್ಮಿತೆ ಕೂಡ ಭಾಳ ಮುಖ್ಯ. ಈ BJP ಅವರು ಅಷ್ಟೇ ಹಿಂದೂಗಳನ್ನ ಟೇಕನ್ ಫಾರ್ ಗ್ರಾಂಟೆಡ್. ಒಬ್ಬ ಮುಸಲ್ಮಾನಿಗೂ ಒಂದು ಟಿಕೆಟ್ ಕೊಡಲ್ಲ. ಆಮೇಲೆ ಪ್ರತಿ ಸಾರಿ ಹಿಂದೂಗಳಂತ ಪದೇ ಪದೇ ಅದು ಲಿಂಗಾಯತರ ಪಕ್ಷ, ಬ್ರಾಹ್ಮಣರ ಪಕ್ಷ, ವೈಶ್ಯರ ಪಕ್ಷ, ಗೌಡ್ರ ಪಕ್ಷ, ಇತ್ತೀಚೆಗೆ ಗೌಡ್ರ ಪಕ್ಷ ಅಂತ ಅಲ್ಟಿಮೇಟ್ಲಿ ಹಿಂದಿನ ಚುನಾವಣೆಯಲ್ಲಿ ಲೋಕಸಭಾ ಲೋಕಸಭಾ ಚುನಾವಣೆ ಮುಗಿದ ನಂತರ 3 ಬೈ ಎಲೆಕ್ಷನ್ ಆಯ್ತು. ಅದ್ರ 2 ಬೈ ಎಲೆಕ್ಷನ್ NDA ಕ್ಯಾಂಡಿಡೇಟ್ ಇಬ್ರು ಕುಟುಂಬ ರಾಜಕಾರಣ, 2 ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ನಿಲ್ಸಿದ್ರು. ಒಬ್ಬ ಮಾಜಿ ಮುಖ್ಯಮಂತ್ರಿ ಆಗ್ಬಿಟ್ಟು ತನ್ನ ಕ್ಷೇತ್ರ ಅಂತ ಉಳಿಸ್ಕೊಳಿಕ್ಕಾಗಲಿಲ್ಲ ಶಿಗ್ಗಾಂವ್ನಲ್ಲಿ ಬೊಮ್ಮಾಯಿ ಅವ್ರಿಗೆ. ಅಲ್ಲೊಬ್ಬ ಮುಸಲ್ಮಾನ್, ಒಬ್ಬ ಅನಾಮಧೇಯ ಮುಸಲ್ಮಾನ್ ಕಾರ್ಯಕರ್ತ ಗೆದ್ದು MLA ಆಗಿ ಬಂದ್ಬಿಟ್ರು. ರಾಜಕಾರಣದಲ್ಲಿ ಎರಡೂ ನಡೀತಾ ಇದೆ.
ಆಯ್ತಪ್ಪ, ಈಗ ಅವ್ರು ಮುಸ್ಲಿಮರು ಬಂಡಾಯ ಎದ್ದಿದ್ದಾರೆ, ನೀವು ಈಗಲೂ ಅವ್ರ ಮಡಿ ಮೇಲೆಗೆ ದೇಶದ್ರೋಹಿಗಳು ಅಂತ ನೋಡ್ತೀರಾ? ಸರ್, ಈ ರಾಂಗ್ ಮೆಸೇಜ್ ನೀವು ಕಾಂಗ್ರೆಸ್ ಇಲ್ಲ, ಅದೇ ಅವರು ಪ್ರಶ್ನೆ ಇಲ್ಲ. ಕಾಂಗ್ರೆಸ್ ಅವರು ಅದನ್ನ ಮೋಹನ್ ಮಿಸ್ಇಂಟರ್ಪ್ರೇಟ್ ಮಿಶ್ರಾ ಮಾಡ್ಬಿಟ್ಟು ಬಿಜೆಪಿ RSS ಅಂತ ಗುಮ್ಮ ತೋರಿಸ್ಕೊಂಡು ಭಾರತೀಯ ಜನತಾ ಪಕ್ಷ ಯಾವತ್ತೂ ಅಷ್ಟೇ ಮುಸಲ್ಮಾನ್ ಸಮುದಾಯವನ್ನ ಟಾರ್ಗೆಟ್ ಮಾಡ್ಕೊಂಡು ನೀವು ಹೇಳತ್ರ ಭಾಷೆಗಳನ್ನ ಬಳಸಿಲ್ಲ ಸರ್. ಇವಾಗ KG DG ಬೆಂಕಿ ಇಟ್ಟ ಕಿಡಿಗೇಡಿಗಳ ಬಗ್ಗೆ ಮಾತಾಡಿದೀವಿ ಅಷ್ಟೇ. ಬಟ್ ಇಲ್ಲ, ನನ್ನ ಹುಬ್ಳಿ ಸ್ಟೇಷನ್ಗೆ ಪ್ರಶ್ನೆನೂ ಬೆಂಕಿ ಇಟ್ಟ ಅದೇ ಕಿಡಿಗೇಡಿಗಳ ಆಗಿತ್ತು, ಬಗ್ಗೆ ಮೋಹನ್ ಮಾತಾಡಿದೀವಿ. ಬಿಜೆಪಿ ಮುಸ್ಲಿಂ ಸಮುದಾಯವನ್ನ ಯಾವತ್ತೂ ಟಾರ್ಗೆಟ್ ಮಾಡಿ ಮಾತಾಡಿಲ್ಲ. ಬಿಜೆಪಿ ನೀವು ಆ ಥರ ಎಲ್ಲ ಹೇಳ್ಬಾರ್ದು ಸರ್. ನೀವು ಆ ಥರ ಎಲ್ಲ ಹೇಳ್ಬಾರ್ದು. ಯಾರದೋ ವೈಯಕ್ತಿಕ ಹೇಳಿಕೆಗಳನ್ನ ಪಕ್ಷದ ಹೇಳಿಕೆಗಳನ್ನ ಹೇಳಲಿಕ್ಕೆ ಆಗೋದಿಲ್ಲ. ನೋಡಿ, 2019 ಆಪರೇಷನ್ ಕಮಲ ಮಾಡಿದ್ರೆ 17 ಜನ ಬಿಟ್ಟು ಬಂದ್ರು, 15 ಕಾಂಗ್ರೆಸ್, 2 JDS. ಸರ್, ಮತ್ತೆ 14 ಕ್ಷೇತ್ರಗಳ ಉಪಚುನಾವಣೆ ಗೆದ್ದು ಬಂದ್ರಲ್ಲ ಸರ್ ಅವರು. 17 ಮತ್ತೆ ಓಟ್ ಹಾಕಿ ಕರ್ಕೊಂಡ್ ಬಂದು ವಿಧಾನಸೌಧದಲ್ಲಿ ಕೂರಿಸಿದ್ರು. 17 ಜನರಲ್ಲಿ ರೋಷನ್ ಬೇಗ್ ಒಬ್ಬನ್ಬಿಟ್ಟು ಉಳಿದವ್ರಿಗೆ ಎಲ್ರಿಗೂ ಟಿಕೆಟ್ ಕೊಟ್ಟರು, ಒಬ್ಬ ಮುಸ್ಲಿಮ್ರು ಮಾತ್ರ ಹೊರಗಿಟ್ರು. ಆತ ದೊಡ್ಡ ರಿಸ್ಕ್ ತಗೊಂಡಿದ್ದ, ಮುಸ್ಲಿಂ ಆಗ್ಬಿಟ್ಟು ಈ ತರ ಕಾಂಗ್ರೆಸ್ ವಿರುದ್ಧ ಬಂಡಾಯ ಎದ್ದು ಹೊರಗೆ ಬಂದಿದ್ದು, ಅವ್ರೊಬ್ಬನ ಹೊರಗೆ ಬಿಟ್ಟು ಉಳಿದವ್ರಿಗೆಲ್ಲರೂ ಕೊಟ್ರಿ. ಇದು ನರೇಂದ್ರ ಮೋದಿ ಅವರು ಮಾತ್ರ ಹಾಗಿಲ್ಲ. 2019 ದೊಡ್ಡ ಬಹುಮತ ಬಂದಾಗ ಕೂಡ ವಿಷಾದ ವ್ಯಕ್ತಪಡಿಸಿದ್ರು ಸಂಸದೀಯ ಮಂಡಳಿಯಲ್ಲಿ. ಇಷ್ಟು ದೊಡ್ಡ ಬಹುಮತ ಬಂದ್ರು ಕೂಡ ನಾವು ಮುಸ್ಲಿಂ ಮತದಾರರ ಮನಸ್ಸು ಗೆಲ್ಲಿಕ್ಕಾಗ್ಲಿಲ್ಲ. ಅದರಿಂದ ಯಾರು ಸೀನಿಯರ್ ಸರ್. ಈಗ ಬಿಹಾರ, ಉತ್ತರ ಪ್ರದೇಶ ರಾಜ್ಯಗಳನ್ನ ತಗೊಂಡ್ರೆ ಅಲ್ಲಿ ಮುಸಲ್ಮಾನರು ಮತ ಇಲ್ದಿರ ನಾವು ಬಂದ್ಬಿಟ್ವಾ ಸರ್ ಅಧಿಕಾರಕ್ಕೆ? ಸರ್, ದಾವಣಗೆರೆ ಮುಸ್ಲಿಮರು ಕಾಂಗ್ರೆಸ್ ಕೇಳಿದ್ರು ಅದನ್ನ. ಈ ಸಾರಿ ಅವರು ರೀಚ್ ಔಟ್